ಇದು ಅಪ್ಪು ಅಭಿಮಾನಿಗಳನ್ನು ಖುಷಿ ಪಡುವಂತಹ ಒಂದು ಸುದ್ದಿ. ಕೋಟಿ ಕೋಟಿ ಪುನೀತ್ ಫ್ಯಾನ್ಸ್ಗೆ ಅಶ್ವಿನಿ ಅವರು ಒಂದು ಬಿಗ್ ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಅಪ್ಪು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬರ್ತ್ಡೇಗೆ ಅಶ್ವಿನಿ ಒಂದು ದೊಡ್ಡ ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಪುನೀತ್ ಪತ್ನಿ ಕೊಟ್ಟ ಸಿಹಿ ಸುದ್ದಿಗೆ ಅಪ್ಪು ಅವರ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಎಸ್, ಇದು ಅಪ್ಪು ಅಭಿಮಾನಿಗಳನ್ನ ಖುಷಿಪಡಿಸುವಂತಹ ಒಂದು ಸ್ಟೋರಿ. ಕೋಟಿ ಕೋಟಿ ಪುನೀತ್ ಫ್ಯಾನ್ಸ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಒಂದು ಬಿಗ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಅಪ್ಪು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬರ್ತ್ಡೇಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ದೊಡ್ಡ ಗಿಫ್ಟ್ ಅನ್ನು ಕೊಟ್ಟಿರುವಂತಹದ್ದು. ಪುನೀತ್ ಪತ್ನಿ ಕೊಟ್ಟ ಸಿಹಿ ಸುದ್ದಿಗೆ ಫ್ಯಾನ್ಸ್ ಫುಲ್ ಖುಷಿಯಾಗಿರುವಂಥದ್ದು. ಅಪ್ಪು ಅವರ 50ನೇ ಬರ್ತ್ಡೇಗೆ ಅಭಿಮಾನಿಗಳಿಗೆ ಈಗ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಎಸ್, ಅಪ್ಪು ಇದ್ದಿದ್ರೆ ಅವರಿಗೂ ಆಗುತ್ತಿತ್ತು ಬರೋಬ್ಬರಿ 50 ವರ್ಷ. ಮಾರ್ಚ್ 17ರಂದು ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ಅಶ್ವಿನಿ ವಿಶೇಷ ಉಡುಗೊರೆಗೆ ಅಪ್ಪು ಫ್ಯಾನ್ಸ್ ಈಗ ಫುಲ್ ಖುಷಿಯಾಗಿದ್ದಾರೆ. ಬರ್ತ್ಡೇಗೂ ಮುನ್ನ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಾರ್ಚ್ 14ರಂದು ಅಪ್ಪು ಸಿನಿಮಾ ಮರು ಬಿಡುಗಡೆ ಆಗ್ತಿರುವಂತಹದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೀಗ ಒಂದು ಪೋಸ್ಟನ್ನು ಕೂಡ ಹಾಕಿರುವಂತಹದ್ದು. ಭಾರೀ ಸೌಂಡ್ ಮಾಡುತ್ತಿದೆ ಪುನೀತ್ ಪತ್ನಿಯ ಒಂದು ಸ್ಪೆಷಲ್ ಪೋಸ್ಟ್. ಮಾರಿ ಹಬ್ಬಕ್ಕೆ ವೇಟಿಂಗ್, ಅಪ್ಪು ಅವರು ಬರ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಪು ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಎಸ್, ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಮಾರ್ಚ್ 17ನೇ ತಾರೀಕು. ಈ ದಿನ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಒಂದು ದೊಡ್ಡ ಗಿಫ್ಟ್ ಕೂಡ ಸಿಗ್ತಿರುವಂತಹದ್ದು. ಅದು ಏನಪ್ಪ ಅಂತಂದರೆ ಅಪ್ಪು ಸಿನಿಮಾ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಅಪ್ಪು. ಈ ಒಂದು ಸಿನಿಮಾ ರಿಲೀಸ್ ಆಗ್ತಿರುವಂತಹದ್ದು. ಎಲ್ಲೋ ಒಂದು ಕಡೆ ಈ ಒಂದು ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಹಿಟ್ ಅಂದರೆ ಸೂಪರ್ ಡೂಪರ್ ಹಿಟ್ ಆದಂತಹ ಒಂದು ಸಿನಿಮಾ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾದಲ್ಲೇ ಸುಮಾರು 200 ದಿನಗಳ ಓಡಿದಂತಹ ಒಂದು ಸಿನಿಮಾ ಇದು.